ಈಗ 10 ವರ್ಷ ಬಂದ್ಬೋದು 10 ಆಟ ಆಡುತ್ತೆ ಅಲ್ಲಿ ಹೇಳುವ ಒನ್ ಮೆನ್ ಪವರ್ ತೋರಿಸ್ಕೊಂಡು. ಕಾಂಗ್ರೆಸ್ ಅವ್ರು ಬಂದು ಏನು ಮಾಡಿದ್ದಾರೆ ಹೇಳ್ರಿ, ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ. 10 ವರ್ಷ ಮೋದಿ ಆಡಳಿತ ಏನು ಸರಿ ಇಲ್ಲ, ಏನು ಪ್ರಾಮಿಸ್ ಮಾಡಿದ್ದು ಯಾವುದೂ ಆಗಲಿಲ್ಲ. ಮೋದಿಯವ್ರ ಪರವಾಗಿ ದೇಶ ನಿಂತಿದೆ, ನಾವು ಮೋದಿಯವ್ರ ಪರವಾಗಿದ್ದೀವಿ, ಜನನೂ ಮೋದಿಯವ್ರ ಪರವಾಗವ್ರೆ. ನೀವೇ ನೋಡಿದಿರಲ್ಲ ಸರ್ ಏನೇನು ಅನುಕೂಲ ಆಗಿದೆ, ಯಾವ ಥರ ನಮ್ಮ ವರ್ಲ್ಡಲ್ಲಿ ಇಂಡಿಯಾ ಅಂದರೆ ಯಾವ ಥರ ಈಗ ನೋಡ್ತಾ ಇದ್ದಾರೆ ಜನ, ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಇವತ್ತು ವಿಶ್ವಗುರು ಆಗೋ ಥರ ಮಟ್ಟದಲ್ಲಿದೆ. ಆರ್ಥಿಕ ವ್ಯವಸ್ಥೆಯೆಲ್ಲ ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ನೋಡಿದಿಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದೆ, ರಾಜ್ಯಗಳು ಹೆಂಗೆ ಹಾಳಾಯ್ತಾ ಇದೆ ಅಂತ. ಈಗ ಪಾಕಿಸ್ತಾನ, ಶ್ರೀಲಂಕಾ ಆಗ್ಬೋದು ಎಲ್ಲ ಹಾಳಾಗಿದೆ. ಒಂದು ಗಟ್ಟಿ ನಾಯಕತ್ವ ಇಲ್ಲ, ಮೋದಿಯವರೆಲ್ಲ ನಾಯಕತ್ವ ಇದೆ. ಹಂಗಾಗಿ ಮೋದಿಯವ್ರು ನೋಡಿ ನಾವು BJPನ ಆಯ್ಕೆ ಮಾಡಬೇಕಾಗಿದೆ. BJPನೇ ಬೆಸ್ಟು ಈ ದೇಶಕ್ಕೋಸ್ಕರ. ಈ ದೇಶ ನಮ್ಮಲ್ಲಿ ಧರ್ಮ ಸಂಸ್ಕೃತಿ ಉಳಿಬೇಕು ಅಂದರೆ BJPನೇ ಇರಬೇಕು. ಇಲ್ಲಾಂದರೆ ಯಾವುದೋ ಒಂದು ಯಾರನ್ನೋ ಓಲೈಸ್ಕೋಕ್ಕೋಸ್ಕರ ಬೇರೆ ಆಯ್ಕೆ ಮಾಡಿದ್ರೆ, ಬೇರೆ ಪಕ್ಷ ಆಯ್ಕೆ ಮಾಡಿದ್ರೆ ನಮ್ಮ ದೇಶ ಪಾಕಿಸ್ತಾನನೋ ಶ್ರೀಲಂಕನೋ ಇಲ್ಲ ಇನ್ನೊಂದು ಆಗಿ ಹಾಳಾಗ್ಬಿಡ್ತದೆ. ಮತ್ತು ನಾವು ತಿರ್ಗಾ ಸ್ವತಂತ್ರ ಹೋರಾಟ ಮಾಡ್ದಂಗೆ ಮಾಡಬೇಕಾಗುತ್ತೆ. ಹಂಗಾಗಿ ಮೋದಿಯವ್ರ ನಾಯಕತ್ವ ಇರಬೇಕು, ಅವ್ರಾದ್ಮೇಲೆ ಯೋಗಿಯವ್ರು ಬರಬೇಕು. ಅದಕ್ಕೋಸ್ಕರ BJPಯವ್ರು ಮಾತನಾಡ್ತೀವಿ. ಗೆಲ್ಬೋದು ಸರ್, 350 ಗೆಲ್ಬೋದು, 400 ಗೆಲ್ಬೋದು. 400 ಗೆದ್ರೆ ಏನು ಆಶ್ಚರ್ಯ ಇಲ್ಲ. 400ಕ್ಕೆ ನಮಗೂ ಆಸೆ, 400 ಗೆಲ್ಲಬೇಕು ಅಂತ, 400 ಗೆಲ್ಲಬೇಕು ಅಂತ ಇದಿದೆ. ಬಟ್ ನನ್ನ ಪ್ರಕಾರ ಒಂದು 350 ಗಂಟೆ ರೀಚ್ ಆಗ್ಬೋದು. ವ್ಯಕ್ತಿ ನೋಡಿ ಮತ ಹಾಕಬೇಕಾಗಿತ್ತು, ಬಟ್ ಈಗ ಹಂಗೆ ಆಗಲ್ಲ. ಪಕ್ಷ ನೋಡೇ ಹಾಕಬೇಕು. ಈಗ ಪಕ್ಷ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಮೋದಿ ನೋಡಿ ಇಲ್ಲಿ ಯಾವ ಕ್ಯಾಂಡಿಡೇಟೋ ಯಾರೋ ನಮಗೆ ಬೇಕಾಗಿಲ್ಲ. ಅದು ತೇಜಸ್ವಿ ಓಕೆ ಇಟ್ಸ್ ಗುಡ್, ಬಟ್ ನಮಗೆ ಇವತ್ತು ಮೋದಿ ನೋಡಬೇಕು, ಮೋದಿಗೋಸ್ಕರ ಮತ ನೀಡಲೇಬೇಕು ಸರ್. 20+ BJP ಬರ್ತದೆ ಅನಿಸ್ತದೆ. ಇಲ್ಲ ಅದ್ರ ಮೇಲೆ 28ಕ್ಕೂ ಏನು ಬರ್ಬೋದು, ಏನು ಮೋಸ ಇಲ್ಲ. ಯಾಕೆಂದ್ರೆ ಜನಗಳು ನೋಡಿದ್ರೆ ಇವತ್ತು ರಾಷ್ಟ್ರ ನೋಡಿ ಹಾಕಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸುಮ್ಮನೆ ಯಾರ್ದೋ ಓಲೈಸ್ಕೋಸ್ಕರ ಇವತ್ತು ದೇಶ ನೋಡಿ ವಿಧಾನಸೌಧದಲ್ಲಿ ಏನಂತ ಕರೆದ್ರು, ಎಲ್ಲೆಲ್ಲಿ ಏನಾಗ್ತಾ ಇದೆ ಎಲ್ಲ ನೋಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ದೇಶ ನಮ್ಮ ಧರ್ಮ ಉಳಿಬೇಕು ಅಂದರೆ BJPಗೆ ಮತ ನೀಡಬೇಕು. ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. BJP 400 ಗೆದ್ದು ಬರಬೇಕು. ಇನ್ನೂ ಏನೇನು ಮಾಡಿದ್ದಾರೆ 370 ಆರ್ಟಿಕಲ್ಲು ಎಲ್ಲ ನೋಡ್ತಾ ಇದ್ವಿ. ಕೆಲವು ದೊಡ್ಡ ನಿರ್ಧಾರಗಳು ಬರಬೇಕು. ರಾಮ ಮಂದಿರ ಈ ಥರ ನಿರ್ಧಾರಗಳು ತಗೋಬೇಕು ಅಂದರೆ 400 ಬರಲೇಬೇಕು. ಹಂಗಾಗಿ ಜನಗಳು ಬೆಂಬಲ ಕೊಡ್ತಾರೆ. ಮೋದಿಯವ್ರ ಪರವಾಗಿ ದೇಶ ನಿಂತಿದೆ, ನಾವು ಮೋದಿಯವ್ರ ಪರವಾಗಿದ್ದೀವಿ, ಜನನೂ ಮೋದಿಯವ್ರ ಪರವಾಗವ್ರೆ. ಹಾಗಾಗಿ ಮೋದಿಯವರು ಆರಿಸಿ ಬರ್ತಾರೆ. ಈ ಸರಿನೂ ಬರ್ತಾರೆ, ಏನು ತೊಂದರೆ ಇಲ್ಲ. 400 ರೀಚ್ ಆಗ್ತಾರೆ ಅನ್ನಿಸ್ತದೆ. 60 ವರ್ಷದಿಂದ ಅವರೇ ಇದು ಮಾಡಿದಾರಲ್ವ. ಇವರು 10 ವರ್ಷ ಬಂದ್ಬಿಟ್ಟು ಏನು ಮಾಡಿದ್ದಾರೆ? ಪೆಟ್ರೋಲ್ ಬೆಲೆ ಕಮ್ಮಿ ಇದೆಯಾ, ಇಲ್ಲ ಗ್ಯಾಸ್ ಬೆಲೆ ಕಮ್ಮಿ ಇದೆಯಾ? ಇದೆಲ್ಲ ಕಮ್ಮಿ ಇದೆ, ನೀವೇ ಹೇಳಿ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಬರೀ 700 ರೂಪಾಯಿ ಇತ್ತು 25 kg ಅಕ್ಕಿ, ಇವತ್ತು 1800 ರೂಪಾಯಿ. ಏನು ಮಾಡ್ತೀರಾ? ಏನು ಮಾಡಿಬಿಟ್ಟು ಇವ್ರು ಕಿತ್ತಾಕ್ತಾರೆ ಹೇಳಿ? ಕಾಂಗ್ರೆಸ್ ಇದ್ದರೆ ಒಳ್ಳೇದು ಮಾಡ್ತಾರೆ, ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಕೊಡೋಣ. ಅದಕ್ಕೆ ಮುಂಚೆ ಇಂದಿರಾ ಗಾಂಧಿ ಇವರೆಲ್ಲ ಇದ್ದರು. ಏನಾದರೂ ನಮಗೆ ಇಂಡಿಯಾಗೆ ಏನಾದ್ರು ತೊಂದರೆ ಇತ್ತಾ? ಎಲ್ಲ ಫುಲ್ ಈಡಿಂದ ಹಿಡಿದು ಇವ್ರ ಕೈಯಲ್ಲಿ ಒನ್ ಮೆನ್ ಪವರ್ ಇವ್ರು ತೋರಿಸ್ತಾರೆ. ಅದರಿಂದ ಬಂದ್ಬಿಟ್ಟು ಕಾಂಗ್ರೆಸ್ ಬಂದರೆ ನಿಮಗೂ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಒಳ್ಳೆಯದು. ನಮಗೆ DK ಶಿವಕುಮಾರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಸಿದ್ದರಾಮಯ್ಯ ಮೇಲೆ ಕಾನ್ಫಿಡೆನ್ಸ್ ಇದೆ. ಇಷ್ಟು 4 ಇದು ಮಾಡಿದ್ದಾರೆ ಅಲ್ವಾ, ಕರೆಕ್ಟಾಗಿ ಮಾಡಿದ್ದಾರೆ ಅಲ್ವಾ? ಇಂಡಿಯಾಲೇ ತಗೊಳ್ಳಿ, ಯಾರು ಮಾಡಿದ್ದಾರೆ ಹೇಳ್ಬಿಡಿ ನೀವೇ. ಫಸ್ಟ್ ನೀವು ಜನರಿಗೆ ಮಾಡಿರಿ, ಪೆಟ್ರೋಲ್ದು ಕಮ್ಮಿ ಮಾಡಿ, ಆಮೇಲೆ ಹೌಸ್ ಹೋಲ್ಡ್ ಆರ್ಟಿಕಲ್ದು ಗ್ಯಾಸು ಇದು ಎರಡೇ ಹೆಂಗಸ್ರಿಗೆ ಬೇಕಾರದು. ಇದು ಏನೇನು ಸರಿ ಮಾಡ್ದಾಗ್ಬಿಟ್ಟು ನಿನ್ನ ಇಷ್ಟ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ನಾವೇನಾಗೋದು? ಇನ್ನೂ ಒಂದು ಹೇಳ್ಬಿಡ್ತೀನಿ ಅಂದರೆ, ಇದೇ ನಾನು ಭಯಪಡೋದು ಅವಶ್ಯಕತೆ ನನಗೆ ಇಲ್ಲ. ಇನ್ನೂ BJP ಬಂದರೆ ನಾವು ಈ ಥರ ಕುತ್ಕೊಂಡು ಮಾತಾಡೋಕ್ಕೆ ಹಾಕಿಲ್ಲ. ನಮಗೆ ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ಸೇ ಬರುತ್ತೆ 100%. ಸೆಂಟ್ರಲಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಬಂದರೆ ನಿಮಗೂ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅವರು ಹೇಳಿದಾರಲ್ಲ, ಭರವಸೆ ಕೊಟ್ಟಿದ್ದಾರಲ್ವ. ಫಸ್ಟು ಅನ್ಎಂಪ್ಲಾಯ್ಡ್ ಬಂದ್ಬಿಟ್ಟು 2 ಕೋಟಿ ಜನಕ್ಕೆ ಬಂದು ಸರಿ ಮಾಡ್ಕೊಡ್ತೀನಿ ನಾವು, ಇದಕ್ಕೆ ಪವರ್ ಬಂದ್ಬಿಟ್ರು ಸೆಂಟ್ರಲ್ ಇರುತ್ತೆ. ರಾಹುಲ್ ಗಾಂಧಿ ಸರ್ ಹೇಳಿದಾರಲ್ವ ಸಾಹೇಬರು. ನನಗೇನು 2 ಇರೋದು, ಒಂದು ಹೆಂಗಸರೇ ಬಂದ್ಬಿಟ್ಟು ಗ್ಯಾಸ್, ನಿಮಗೂ ನಮಗೆ ಗಾಡಿಯಲ್ಲಿ ಓಡಾಡೋದಕ್ಕೆ ಪೆಟ್ರೋಲ್, ಆಮೇಲೆ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಈ ಅಕ್ಕಿ ಬೇಳೆ ಇದೆಲ್ಲ ಕಮ್ಮಿ ಮಾಡಿದ್ರೆ ಯಾಕೆ ಓಟ್ ಹಾಕಿಲ್ಲ? ನೀವು 10 ವರ್ಷ ಬಂದ್ಬೋದು 10 ಆಟ ಆಡುತ್ತೆ ಅಲ್ಲಿ ಹೇಳುವ ಒನ್ ಮೆನ್ ಪವರ್ ತೋರಿಸ್ಕೊಂಡು. ಇವರು 60 ವರ್ಷ ಆಡಳಿತ ಮಾಡಿದ್ರು ನಮ್ಮ ಕಾಂಗ್ರೆಸ್ ಅವರು. ಏನಾದ್ರು ತೊಂದರೆ ಆಯಿತಾ? ನೀವೇ ಹೇಳಿ. ನಿಮಗೇನಾದ್ರು ತೊಂದರೆ ಆಯಿತಾ? ಯಾರಿಗೇನಾದ್ರು ತೊಂದರೆ? ಏನು ತೊಂದರೆ ಇಲ್ಲ. BJP ದೇಶ ಅಂತ ಬಂದಾಗ BJP ಮೊದಲು. ಕಾಂಗ್ರೆಸ್ಸು ಸುಮಾರು 70 ವರ್ಷ 80 ವರ್ಷ ಅಧಿಕಾರ ಮಾಡಿ ಅವರು ಯಾವುದೇ ದೇಶದ ಬಗ್ಗೆ ಒಂದು ಇದನ್ನು ಮಾಡಿಲ್ಲ. ಅದ್ರ ಬೆಸ್ಟ್ ಅಂದರೆ BJP ಸರ್ಕಾರ ಬರಬೇಕು ಸರ್. ದೇಶ ಮೊದಲು ಅಂದರೆ BJP ಬರಬೇಕು. ದೇಶ ಅಂತ ಬಂದಮೇಲೆ ಕೆಲವು ಪಾಕಿಸ್ತಾನ ಇದಿರ್ಬೋದು, ಮತ್ತು ಚೈನಾ ಬಾರ್ಡ್ರ್ ಇರ್ಬೋದು, ಇವೆಲ್ಲ ಅವರು ಸಮಸ್ಯೆಗಳನ್ನ ಅವರೇ ಹುಟ್ಟಾಕಿರೋದು. ಇವೆಲ್ಲ ಇದುವರೆಗೂ ಅವ್ರ ಕೈಲಿ ತೀರ್ಮಾನ ಮಾಡೋಕ್ಕಾಗಿಲ್ಲ. ಮತ್ತು ಇಲ್ಲೊಂದು ಯಾವುದೋ ಶ್ರೀಲಂಕಾದ ಯಾವುದೋ ತೋರಿಸಿದ್ರು, ಯಾವುದೋ ಈಗ ಇದು ಲೆವೆಲ್ ಬರ್ತಾಯಿದ್ದದು. ಅದು ಇಂಥವೆಲ್ಲ ಸಮಸ್ಯೆಗಳೇ ಉಟ್ಕೊಂಡು ಅವ್ರು ಬೆಳಿಬೇಕಷ್ಟೇ. ಅವ್ರು ಚೆನ್ನಾಗಿರಬೇಕು. ದೇಶ ಏನಾದರೂ ಆಗಲಿ, ಅಭಿವೃದ್ಧಿನೂ ಬೇಕಾಗಿಲ್ಲ, ಒಂದು ಜನಕ್ಕೂ ತಿನ್ನಿಸ್ಬಿಡೋದು, ಅವರು ತಿನ್ನಬೇಕಷ್ಟೇ.
ದೇಶ ಅಭಿವೃದ್ಧಿ ಅಂತೂ ಬೇಡ ಅವ್ರಿಗೆ. ಸರ್ ನಾವು ಉದ್ಧಾರ ಆಯ್ತಾವೆ ಅನ್ನೋ ಬದಲು ದೇಶ ಸುಭಿಕ್ಷವಾಗಿರಬೇಕು, ದೇಶದಲ್ಲಿ ಉತ್ತಮ ರೋಡ್ ಆಗ್ತಾಯಿದೆ. ಆಮೇಲೆ ಈಗ ಏನು ಸುಮಾರು ದೇಶಗಳು ಇಂಡಿಯಾನ ಎಷ್ಟು ಇದು ಲೈಕ್ ಮಾಡ್ತಾವೆ ಅಂದರೆ ಅದು ನಿಮಗೆ ಗೊತ್ತಲ್ಲ, ಅದನ್ನ ಲೆವೆಲ್ ನೋಡ್ತಾ ಇರ್ತೀವಿ ನಾವು. ನಮಗೆ ಕಾಂಗ್ರೆಸ್ ಬರಬೇಕು ಅಂತ. 10 ವರ್ಷ ಮೋದಿ ಆಡಳಿತ ಏನು ಸರಿ ಇಲ್ಲ, ಏನು ಪ್ರಾಮಿಸ್ ಮಾಡಿದ್ದು ಯಾವುದೂ ಆಗಲಿಲ್ಲ. ಮತ್ತು ಏನು ಅಭಿವೃದ್ಧಿನೂ ಆಗಿಲ್ಲ, ಎಲ್ಲ ಬೆಲೆ ಏರಿಕೆಗಳು ಮೇಲೆ ಹೋಗ್ಬಿಟ್ಟವೆ. ಬಡವ್ರಿಗೆ ಏನು ಅನುಕೂಲನೂ ಆಗಿಲ್ಲ, ಏನೂ ಇಲ್ಲ. ಆದ್ದರಿಂದ ನಮಗೆ ಮೋದಿ ಆಡಳಿತ ಇಷ್ಟ ಇಲ್ಲ. ಇಂಡಿಯಾ ಲೀಡರ್ಶಿಪ್ ವಿಷಯದಲ್ಲಿ ಮೋದಿಯವರು ಮಾಡಿರೋ ಕೆಲಸಗಳು, ಮಾಡ್ತಾ ಇರೋ ಕೆಲಸಗಳು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರ ಹೆಸರಿಗೆ ಅನುಗುಣವಾಗಿ ನಾವು ಮೋದಿಗೆ ಮತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ನಮ್ಮ ದೇಶ ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಮತ್ತು ಪ್ರಪಂಚದಲ್ಲಿ ನಮ್ಮ ದೇಶ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಮೋದಿಗೆ ಓಟ್ ಕೊಡಬೇಕು. ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಯಾಕಂದರೆ 35 ವರ್ಷದಿಂದ ಆಡಳಿತ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿನೂ ಚೆನ್ನಾಗಾಗಿದೆ. ಅದರಿಂದ ಎಲ್ಲ ಅನುಕೂಲ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಬರಲಿ ಅಂತ. ಬಡ ಜನರಿಗೆಲ್ಲ ಅನುಕೂಲ ಆಗಿದೆ, ಕಾಂಗ್ರೆಸ್ ಬರಲಿ. ನಮಗೆ ನಾವು ಆಟೋ ಓಡಿಸೋರು ಹಾಗೆ ನೋಡಿ, ನಾವು 11 ವರ್ಷದಿಂದ ಆಟೋ ಓಡಿಸಿದ್ವಿ. ನಮಗೊಂದು ಏನೊಂದು ಹೆಲ್ಪ್ ಮಾಡಿಲ್ಲ. ಗೊತ್ತಾಯ್ತಾ? ಕಾಂಗ್ರೆಸ್ ಬಂದರೆ, ಬಿ ಜೆ ಪಿ ಬಂದರೆ ಇವಾಗ ನೋಡಿ ಎಲ್ಲ ಬಸ್ಗಳೆಲ್ಲ ಫ್ರೀ ಮಾಡಿಬಿಟ್ರು. ನಮಗೆ ಬಾಡಿಗೆನೇ ಇಲ್ಲ, ನಮಗೇನೊಂದು ಫೆಸಿಲಿಟಿ ಕೊಟ್ಟಿಲ್ಲ. ಇದರಿಂದ ನಮ್ಗೆ ತುಂಬ ಲಾಸ್ ಆಗ್ತಾಯಿದೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಎಷ್ಟೊಂದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು. ನಮಗೆ ಬಾಡಿಗೆನೂ ಸಿಗ್ತಿತ್ತು, ತುಂಬ ಅನುಕೂಲ ಇತ್ತು. ಬಟ್ ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿದು ಅವ್ರವ್ರು ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ರು. ಇವರೆಲ್ಲ ಫ್ರೀ ಅಂತ ಮಾಡಿಬಿಟ್ಟು ನಮ್ಮ ಆಟೋದವ್ರಿಗೆ ಏನೊಂದು ಬೆನಿಫಿಟ್ ಮಾಡ್ತಾಯಿಲ್ಲ. ಬರೀ ತುಂಬ ಲಾಸ್ ಆಗ್ತಿದೆ. ನಮಗೆ ಹೇಳಬೇಕು ಅಂದರೆ ಬಿ ಜೆ ಪಿ ಬಂದರೆ ಅವರೊಂದು ಲೆವೆಲೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾರು ಬಂದ್ರೇನು ನಮಗೇನು ಅಂದರೆ ನಾವು ದುಡಿಯೋದು ತಪ್ಪಲ್ಲ. ಆದರೆ ಇವಾಗ ಪರಿಸ್ಥಿತಿಯಲ್ಲಿ 500 ರೂಪಾಯಿ ಸಂಪಾದನೆ ಮಾಡೋದು ತುಂಬ ಕಷ್ಟ ಆಗಿದೆ. ಆದ್ದರಿಂದ ನಮಗೆ ಅದೊಂದೇನೋ ಅನುಕೂಲ ಮಾಡಿಕೊಟ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ನೋಡಿ ಈಗ ಎಲ್ಲ ಹೆಣ್ಮಕ್ಳಿಗೆ 2,500 ರೂಪಾಯಿ ಕೊಡ್ತೀವಿ, 2,500 ರೂಪಾಯಿ ಕೊಡ್ತೀವಿ. ಗಂಡು ಮಕ್ಳು ಎಲ್ಲಿ ಹೋಗ್ಬೇಕು? ನಾವು ದುಡ್ಡು ಕೊಟ್ಟರೆ ತಾನೇ ಮನೆಗೆ ಜೀವನ ನಡೆಯೋದು. ಗೊತ್ತಾಯ್ತಾ? ಈಗ ಮನೇಲಿರೋರು ನೀವು ಎಲ್ಲೂ ಕರ್ಕೊಂಡು ಹೋಗೋಲ್ಲ, ನಾವು ಫ್ರೀ ಇದೆ ಅಂತ ಎಲ್ಲ ಕಡೆ ಮನೆಯಿಂದ ಆಚೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳೆಲ್ಲ. ಈಗ ಎಲ್ಲ ನಾವುಗಳಲ್ಲೂ ಇಲ್ಲಿ ದುಡಿದು ನಾವು ಮನೆಗಳಲ್ಲಿ ಕೆಲಸ ಮಾಡಬೇಕು. ಅವ್ರು ಏನು ಸಾರು ಮಾಡಿದ್ದಾರೆ? ಮೋದಿಯವ್ರಿಗೇನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡತ್ತಾರ? ಹೆಂಡತಿ ಮಕ್ಕಳಿದ್ದಾರ? ಯಾರಿದ್ದಾರೆ ಅವ್ರಿಗೆ? ಜನಸೇವೆ ತಾನೇ ಮಾಡ್ತಾ ಇರೋದು. ಎಂಥರ ರಾಜಕೀಯ ಅವನು ಈ ದೇಶ ಸುತ್ತಾಗೆ ಯಾರನ್ನ ದೇಶ ಸುತ್ತಾರಿದ್ದಾರಾ? ಯಾರೂ ಸುತ್ತಿಲ್ಲ. ಇವತ್ತು ಅವ್ರು ಇರೋದ್ರಿಂದ ಪ್ರತಿಯೊಂದೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜನತೆಗೆಲ್ಲ ಅವರು ಒಳ್ಳೇದು ಮಾಡ್ತಾಯಿದ್ದಾರೆ. ಅವರೇ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಣ ಕೊಟ್ಬಿಟ್ಟು ಗೆಲ್ಲೋದೆಲ್ಲ ಇರೋದು. ಹಣ ಕೊಟ್ಟರೆ ಎಲ್ಲರೂ ಓಟ್ ಹಾಕ್ಬಿಡ್ತಾರೆ. ಅವರು ಏನು ಮಾಡಿದ್ದಾರೆ? ಕಾಂಗ್ರೆಸ್ ಅವ್ರು ಬಂದು ಏನು ಮಾಡಿದ್ದಾರೆ ಹೇಳ್ರಿ? ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ. ಬಸ್ಸು ಫ್ರೀ. ಅದೇ ನಿಮ್ಮ ಬಿ ಜೆ ಪಿದಾಗ ಬಸ್ಸಲ್ಲಿ ಫ್ರೀ ಇತ್ತು. ಯಾವುದು ಮಳೆನೇ ಇಲ್ವಲ್ಲ ಸರ್? ಕಾಂಗ್ರೆಸ್ ಬಂದ್ಬಿಟ್ಟು ಎಲ್ಲ ಕಡೆ ಮಳೆ ಇದೈತಿ, ಇಲ್ಲಿ ಮಳೆ ಬಂದಿಲ್ಲ. ಏನು ಮಾಡೋದು ಸರ್? ನಮಗೆ ಬೇಕಾಗಿರೋದು ಬಿ ಜೆ ಪಿ ಬರಬೇಕು. ಮೋದಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಆರ್ಥಿಕದಲ್ಲಿ ಭಾರತ ಭಾಳ ಮುಂದಿದೆ. ವಿಶ್ವದಲ್ಲಿ ಒಳ್ಳೆ ನಾಯಕ ಅವರು ಬಂದರೆ ಭಾರತ ಚೆನ್ನಾಗಿರುತ್ತೆ. ಮೋದಿ ಬರಬೇಕು. ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ ಅಂತ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಅವರಿಂದ ಎಲ್ಲ ಅನುಕೂಲ ಇದೆ. ರೈತರಿರ್ಬೋದು, ಪ್ರತಿಯೊಂದು ಎಲ್ಲ ಅನುಕೂಲ ಆಗ್ತಾಯಿದೆ. ಅದರಿಂದ ಅವರು ಮೋದಿ ಸರ್ಕಾರ ಬರಬೇಕು. ಇಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ ಅಂತ. ಸರ್, ಹಗರಣಗಳನ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಕಳೆದ ಸುಮಾರು ಬಿ ಜೆ ಪಿ ಸರ್ಕಾರಕ್ಕಿಂತ 50 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಅವಾಗ ದುರಾಡಳಿತ ಸರ್ಕಾರ ನಾವು ನೋಡಿದ್ದೀವಿ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬಿ ಜೆ ಪಿ ಸರ್ಕಾರ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ. ನಿರುದ್ಯೋಗಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ರೈತರಿಗೆ ಇದೆ ಅನುಕೂಲ ಆಗಿದೆ. ಎಲ್ಲರೂ ಬಿ ಜೆ ಪಿ ಸರ್ಕಾರ ಬಂದ್ರೆ ಚೆನ್ನಾಗಿರುತ್ತೆ. ದೇಶದ ಯುವಕರಿಗೆ ಆಗಲಿ ಉದ್ಯೋಗದ ಒಂದು ಇದು ಎಲ್ಲ ಸಿಗುತ್ತೆ. ಅದರಿಂದ ಬಿಜೆಪಿ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.